ನ್ಯೂಸ್ ಲಂಚ್ಗೆ ಮತ್ತೊಮ್ಮೆ ಸ್ವಾಗತ. ಬೇಲಿನೇ ಎದ್ದು ಹೊಲ ಮೇಯ್ದರೆ ಏನಾಗುತ್ತೆ ಹೇಳಿ? ಬೆಂಗಳೂರಿನಲ್ಲಿ ಇಂಥದ್ದೇ ಒಂದು ಘಟನೆ ನಡೆದಿದೆ. ಜನರಿಗೆ ರಕ್ಷಣೆ ಕೊಡಬೇಕಾದ ಪೊಲೀಸಪ್ಪನ ಪೋಲಿ ಆಟಕ್ಕೆ ಬೇಸತ್ತು ಆತನಿಗೆ ಸ್ಥಳೀಯರು ಹಿಗ್ಗ ಮುಗ್ಗ ಗೂಸ ಕೊಟ್ಟಿದ್ದಾರೆ. ಜೆಪಿ ನಗರ ಪೊಲೀಸ್ ಠಾಣೆಯಲ್ಲಿ ಪೇದೆಯಾಗಿರೋ ಶ್ರೀನಿವಾಸ್ ಎಂಬಾತ ನಿನ್ನೆ ರಾತ್ರಿ ಜನರಿಂದ ಒದೆ ತಿಂದಿದ್ದಾನೆ. ಈತ ಬನಶಂಕರಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ದು ಅದೇ ರಸ್ತೆಯಲ್ಲಿ ರಾತ್ರಿ ವೇಳೆ ಬೇರೆಯವರ ಮನೆಯ ಬಾಗಿಲನ್ನು ತಟ್ಟಿ ಓಡಿ ಹೋಗುವುದು, ಗಂಡ ಹೆಂಡತಿ ಮಲಗಿರೋ ಕೋಣೆಯ ಕಿಟಕಿಯನ್ನು ತೆಗೆದು ನೋಡುವುದು, ಮಹಿಳೆಯರು ಸ್ನಾನ ಮಾಡುತ್ತಿದ್ದರೆ ಇಣುಕಿ ನೋಡುವುದು, ನಂತರ ಮನೆಯಲ್ಲಿ ಪ್ರತಿನಿತ್ಯ ಬ್ಲೂ ಫಿಲ್ಮ್ ವೀಕ್ಷಣೆ ಮಾಡುವುದು ಆತನ ಕೆಲಸವಾಗಿತ್ತು. ಇದಕ್ಕೆ ಬೇಸತ್ತ ಸ್ಥಳೀಯರು ನಿನ್ನೆ ರಾತ್ರಿ ಮನೆಗೆ ನುಗ್ಗಿ ಹಿಗ್ಗ ಮುಗ್ಗ ಥಳಿಸಿದರು. ನಂತರ ಬನಶಂಕರಿ ಪೊಲೀಸರಿಗೆ ಶ್ರೀನಿವಾಸರನ್ನು ಒಪ್ಪಿಸಿದ್ದಾರೆ. ಸತತ 100 ಗಂಟೆಗಳ ಕಾಲ ನಡೆಯಲಿರುವ ಸಂಭ್ರಮ ಸೌರಭ ಶತಮಾಸೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ದೊರೆತಿದೆ. ಸಿಎಂ ಜಗದೀಶ್ ಶೆಟ್ಟರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಿಜೆಪಿ ರಾಷ್ಟ್ರೀಯ ಮುಖಂಡ ಅನಂತಕುಮಾರ್, ಸಚಿವ ಗೋವಿಂದ ಕಾರಜೋಳ, ಸಂಸದ ಪ್ರಹ್ಲಾದ್ ಜೋಶಿ, ಶತಾಯುಷಿ ಸಾಹಿತಿ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಸುವರ್ಣ ನ್ಯೂಸ್ ಕನ್ನಡಪ್ರಭದ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ ಭಟ್, 30-35 ಕುಟುಂಬದಿಂದ ಆರಂಭಗೊಂಡ ಈ ಸಂಸ್ಥೆ ಈಗ 3,000 ಸದಸ್ಯರನ್ನು ಒಳಗೊಂಡಿದೆ. ಈ ಸಂಸ್ಥೆ ಕ್ಲಬ್ನಂತಾಗದೆ ಉತ್ತಮ ಕುಟುಂಬಕ್ಕೆ ನೆಲೆಗಟ್ಟು ಒದಗಿಸಲಿ ಅಂತ ಹಾರೈಸಿದರು. ಇಂದಿನಿಂದ ಆರಂಭಗೊಂಡಿರುವ ಕಾರ್ಯಕ್ರಮ ಭಾನುವಾರ ರಾತ್ರಿ 10 ಗಂಟೆವರೆಗೆ ನಡೆಯಲಿದೆ. 100 ಖ್ಯಾತ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಇತ್ತೀಚೆಗೆ 2-3 ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದಂಥ ಸಂದರ್ಭದಲ್ಲಿ ಮಾನ್ಯ ಚಂದ್ರಶೇಖರ್ ಕಂಬಾರ್ ಅವರು ಇರ್ಬೋದು, ಮಾನ್ಯ ಹಿರಿಯಂಥ ವೆಂಕಟ ಸುಬ್ಬಯ್ಯನವರು ಇರ್ಬೋದು, ನಮ್ಮ ಅನಂತಕುಮಾರ್ ಅವರು ಇರ್ಬೋದು, ಈ ಒಂದು ಯುನಿಕೇಡ್ ಕನ್ನಡ ತಂತ್ರಾಂಶದ ಬಗ್ಗೆ ಅದು ಭಾಳ ದಿವಸದಿಂದ ಇದು ಹಾಗೇ ಇದೆ, ಸರ್ಕಾರ ಭರವಸೆ ಕೊಟ್ಟಿದ್ರು, ಅದ್ರ ಬಗ್ಗೆ ಯಾವುದೇ ನಿರ್ಣಯ ಕೈಗೊಂಡಿಲ್ಲ ಅನ್ನುವಂಥದ್ದನ್ನು ನನ್ನ ಗಮನಕ್ಕೆ ತೊಗೊಂಬಂದಾಗ ಅವತ್ತೇ ನಾನು ಆ ಕಾರ್ಯಕ್ರಮದಲ್ಲಿ ನಾನು ಭಾಷಣದಲ್ಲಿ ಹೇಳಿದ್ದೆ, ಇಲ್ಲ ಆದಷ್ಟು ಬೇಗನೆ ಆ ವಿಷಯವನ್ನು ಇತ್ಯರ್ಥಗೊಳಿಸಿ ಕ್ಯಾಬಿನೆಟ್ದ ಅಪ್ರೂವಲ್ ಕೊಡಿಸುವಂಥ ಮಾತನ್ನು ಅವತ್ತು ಹೇಳಿದ್ದೆ. ಅದೇ ರೀತಿ ನಿನ್ನೆ ನಡೆದಂಥ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಕನ್ನಡ ತಂತ್ರಾಂಶ ಕನ್ನಡಕ್ಕೆ ಒಂದು ಯುನಿಕೋಡ್ ಕೊಡಬೇಕನ್ನುವಂಥದ್ರ ಬಗ್ಗೆ 2 ಕೋಟಿ ರೂಪಾಯಿ ಹಣವನ್ನು ಮಂಜೂರು ಮಾಡಿ ಕ್ಯಾಬಿನೆಟ್ದು ನಿನ್ನೆ ಅಪ್ರೂವಲ್ ಕೊಡಿಸಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭ. ನಮ್ಮ ಸಂಜೀವ್ ಕುಲಕರ್ಣಿಯವರ ಈ ಸಂಭ್ರಮ ಮಾಸಕ್ಕೆ ಮಾತ್ರ ಮಾಸದಿರಲಿ, ಅದು ವಾರಕ್ಕೂ ಶುರುವಾಗಲಿ ಅಂತ. ಈ ಮಾಸೋತ್ಸವ ಕೇವಲ ಬೆಂಗಳೂರಿನಲ್ಲಿ ಆಗಬೇಕು ಅಂತಿಲ್ಲ. ಒಂದು ವಾರದ ಮಾಸೋತ್ಸವ ಬೆಂಗಳೂರಿನಲ್ಲಿ, ಇನ್ನೊಂದು ವಾರದ ಮಾಸೋತ್ಸವ ಹುಬ್ಬಳ್ಳಿ ಧಾರವಾಡದಲ್ಲಿ, 3ನೇ ಮಾಸೋತ್ಸವ ಬೆಳಗಾವಿಯಲ್ಲಿ, 4ನೇ ಮಾಸೋತ್ಸವ ಗುಲ್ಬರ್ಗದಲ್ಲಿ, ಮತ್ತೆ ಒಂದೊಂದು ಮಧ್ಯದಲ್ಲಿ ಮಾಸೋತ್ಸವ ಮಂಗಳೂರು ಇತ್ಯಾದಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ಈ ರೀತಿ ಹಳ್ಳಿಗಳಲ್ಲಿ, ಊರುಗಳಲ್ಲಿ ಈ ರೀತಿ ಮಾಸೋತ್ಸವ ಮಾಡುವಂಥ ಒಂದು ಪರಂಪರೆಯನ್ನು ನೀವು ಹುಟ್ಟುಹಾಕಬಹುದು. ಆದ್ದರಿಂದ ವಾರೋತ್ಸವ ಅಂತ ಬರ್ತಾ ಇದೆ ಅಂತ ನಾನು 2004 ಆಗಸ್ಟ್ 15 ಸಂಜೀವ್ ಕುಲಕರ್ಣಿಯವರು ಸಂಭ್ರಮ ಸೌರಭವನ್ನು ಆರಂಭಿಸಿದಾಗ ಪ್ರಾಯಶಃ ಬೆರಳೆಣಿಕೆಯಷ್ಟು ಜನ ಅಲ್ಲಿ ಸೇರಿದರು. ನನಗೆ ಅವರು ಈ ಸಂಭ್ರಮ ಸೌರಭದ ಕಲ್ಪನೆಯನ್ನು ಹೇಳಿದಾಗ ನಿಜಕ್ಕೂ ಬಹಳ ಸಂತೋಷ ಆಗಿತ್ತು ಅಂತ. ಸಂತೋಷ ಯಾಕೆ ಅಂತಂದರೆ ಅದರ ಇಡೀ ಒಂದು ಕಾನ್ಸೆಪ್ಟಲ್ಲೇ ಒಂದು ಹೊಸತನ ಇತ್ತು ಅಂತ. ಕೆಲವು ಆಸಕ್ತ ಕುಟುಂಬಗಳು ಒಂದೆಡೆ ಸೇರಿ ತಿಂಗಳಲ್ಲಿ ಒಂದು ಭಾನುವಾರ ಆ ಕುಟುಂಬದ ಜೊತೆಗೆ ಒಟ್ಟಾಗಿ ಕಲೆತು ಬೆರೆತು ಪರಸ್ಪರ ಒಂದಾಗಿ ಒಂದು ಹೊಸ ವಾತಾವರಣವನ್ನು ಮೂಡಿಸುವಂಥ ಒಂದು ಕಲ್ಪನೆಯನ್ನು ಅವರು ನನಗೆ ಬಿತ್ತಿದ್ರು. ಖಂಡಿತವಾಗಿಯೂ ಕೂಡ ಕುಲಕರ್ಣಿಯವರೇ ಇದು ಬಹಳ ಒಳ್ಳೆ ಕಾರ್ಯಕ್ರಮ, ಇದು ಒಂದು ಒಳ್ಳೆ ಕಲ್ಪನೆಯನ್ನು ನೀವು ಯೋಚನೆ ಮಾಡಿದಿರಿ, ಮುಂದುವರಿಯಿರಿ ಅಂತ. ಇವತ್ತು ಸಂಭ್ರಮ ಸೌರಭ ಒಂದು 30-35 ಕುಟುಂಬಗಳಿಂದ ಆರಂಭ ಆದಂಥ ಸಂಭ್ರಮ ಸೌರಭ ಇವತ್ತೊಂದು 3,000 ಕುಟುಂಬಗಳ ಒಂದು ಮಿಲನದ ತಾಣವಾಗಿದೆ. ಮಾಸದ ಹಬ್ಬ ಇದು ಸಂಭ್ರಮ ಸೌರಭ.
ಸರಿ, ಹಾಗಿದ್ರೆ ವೀಕ್ಷಕರೇ, ಇದೀಗ ನ್ಯೂಸ್ ಲಂಚ್ ಮುಗಿಸುವಂಥ ಸಮಯ. ನಿಮ್ಮ ಲಂಚ್ ಕೂಡ ಮುಗಿದಿರ್ಬೋದು. ಮುಗಿದಿಲ್ಲ ಅಂತಂದರೆ ಮುಂದುವರಿಸಿ ದಯವಿಟ್ಟು, ಯಾಕೆಂದರೆ ಸುಹಾಸಿನಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ನೇರ ದಿಟ್ಟ ನಿರಂತರ. ಇದೀಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಟೇಕ್ ಕೇರ್.